ನಾನು ದೇವ್ರನ್ನ ನಂಬ್ತೀನಿ. ನಾನು ಒಂದೊಂದ್ ಸಮಯದಲ್ಲಿ ಒಂದೊಂದ್ ದೇವ್ರನ್ನ ಕಲ್ಪನೆ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನನ್ನ ಪಯಣದಲ್ಲಿ ನಾನು ಎಷ್ಟೊಂದು ಕನಸುಗಳು ನೋಡಿದೀನಿ ದೇವ್ರ ಜೊತೆಲಿ. ನನ್ನ ಜೀವನ ಯಾವಾಗ ಶುರು ಆಯ್ತು ಅಂತ ನಾನು ಹೇಳ್ಬೇಕು ಅಂದ್ರೆ 2014 ನಾನು ಬಾಂಬೆನಲ್ಲಿ ಇರ್ತೀನಿ. ಅವತ್ತು ನನ್ನ ಹೆಲ್ತ್ ಎಷ್ಟು ಡೌನ್ ಇತ್ತು ಅಂದ್ರೆ ನಾನು ಹಾಸಿಗೆಯಿಂದ ಎದ್ದೇಳಕ್ಕಾಗಲ್ಲ. ಒಬ್ಳೇ ಇದ್ದೀನಿ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ ಏನೋ ಮಾಡ್ಬೇಕು ಅಂತ ಅಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ. ತುಂಬಾ ಒಂದು ಎಮೋಷನಲಿ ಡೌನ್ ಟೈಮ್, ಮಾಮೂಲಿ ಸೇಮ್ ಪ್ರಾಬ್ಲಮ್ಸ್. ಆದ್ರೆ ಎಷ್ಟು ನನ್ನ ಹೆಲ್ತ್ ಡೌನ್ ಅಂದ್ರೆ ಆ ಸಮಯದಲ್ಲಿ ನಾನು ಹಾಸಿಗೆಯಿಂದ ಬೆಳಗ್ಗೆ ಎದ್ದಾಗ ಕೂತ್ಕೊಳ್ಳೋಕ್ ಆಗ್ತಾ ಇಲ್ಲ. ಆ ದಿನ ಆ ಮಾರನೆಗೆ ನನ್ಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ಗಣಪತಿ ನನ್ಗೆ ಎಲೆ ಮೇಲೆ ಏನೋ ಬರ್ಸ್ತಾ ಇದ್ದಾರೆ. ಅವತ್ತಿನ ದಿನ ಆಮೇಲೆ ಇವತ್ತಿಲ್ಲಿ ಕೂತಿದ್ದೀನಿ ನಾನು. ಸೊ ನನಗೆ ಸಮಯ ಸಮಯಕ್ಕೆ ಈ ತರ ಕನಸುಗಳು ಬರ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಖುಷಿ ಆಗುತ್ತೆ ಇದ್ದಾಗ. ಯಾಕಂದ್ರೆ ಅದೊಂದು ಸೂಚನೆ ಅಲ್ವಾ. ತುಂಬಾ ಮೆನಿ ಇಯರ್ಸ್ ಮಲ್ಕೊಳಕ್ ಆಗ್ತಾ ಇರಲಿಲ್ಲ. ನಾನು ಹೇಳ್ಬೇಕು ಅಂದ್ರೆ ನಾನು ನಿದ್ದೆ ಮಾಡ್ತಾ ಇರೋದು ಬರೀ ಒಂದ್ 2-3 ತಿಂಗಳಿಂದ ಅಷ್ಟೇ. ನಿದ್ದೆ ಅನ್ನೋದು ನನ್ಗೆ ಮಲ್ಕೋಬೇಕು ಅಂದ್ರೆ ಹೇಗ್ ಮಲ್ಕೊಳ್ಳೋದು, ನಿದ್ದೆನೆ ಬರ್ತಾ ಇರ್ಲಿಲ್ಲ. ಆ ಲಾಸ್ಟ್ ಒಂದು 7-8 ವರ್ಷದಿಂದ ಮಲ್ಕೋಬೇಕು ಅಂತ ಅಂದ್ರೆ ನಾನು ನರಸಿಂಹನ ಅವ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಲ್ಕೊಳ್ತಾ ಇದ್ದೆ. ಯಾಕೋ ನಂಗೆ ಅವ್ರನ್ನ ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲ ಸಂದರ್ಭಗಳು ವಿರುದ್ಧವಾಗಿದ್ರು ಅವರು ಒಂದು ಕಂಬದಿಂದ ಆಚೆ ಬರ್ತಾರೆ ಅಂತ ಅಂದ್ರೆ ನಾನು ಪ್ರಹ್ಲಾದ ಅನಿಸ್ತಾ ಇತ್ತು. ಯಾವಾಗ್ಲೂ ಅನ್ಸ್ತು ನಾನು ಪ್ರಹ್ಲಾದ ಅಂತಾನೆ ಅನಿಸ್ತಾ ಇತ್ತು. ಯಾಕಂದ್ರೆ ಎಲ್ಲ ನಿಮ್ ವಿರುದ್ಧವಾಗಿದೆ, ಅರೆ ನೀವು ಸಾಯ್ತಾ ಇಲ್ಲ. ಅಲ್ಲಿ ಹಾವು ಕಾಣಿಸ್ತಾ ಇದೆ, ಅಲ್ಲಿ ನಿನ್ನ ಬೆಟ್ಟದನ್ನ ಬಿಸಾಕ್ತಾ ಇದ್ದಾರೆ, ಅರೆ ನೀವು ಸಾಯ್ತಾ ಇಲ್ಲ. ಯಾರು ಕಾಪಾಡ್ತಾ ಇದ್ದಾರೆ? ಸೊ ಅವ್ರನ್ನ ನಾನು ನೆನೆಸ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ತುಂಬ ಪರ್ಸ್ನಲ್ ವಿಷಯ ಅಂತ ಅನಿಸುತ್ತೆ. ಬಹುಶಃ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಇಲ್ವೋ.